ರಾಜಕೀಯದಲ್ಲಿ ಹಲವಾರು ಬಾರಿ ಸೋಲಿಲ್ಲದ ಸರದಾರನಾಗಿ ಮೆರೆದಂತಹವರು ಬಂಗಾರಪ್ಪ ಅವರು. ಅವರ ಈ ಒಂದು ನಿಧನ ಹಲವಾರು ರಾಜಕೀಯ ಮುಖಂಡರನ್ನ ಕಂಬನಿಯಲ್ಲಿ ಮುಳುಗುವಂತೆ ಮಾಡಿದೆ. ಅವರ ನುಡಿನಮನ ನೋಡೋಣ ಬನ್ನಿ. ಅಂತಿಮ ನಮನ ಸಲ್ಲಿಸೋದಕ್ಕೆ ಬಂದಂತಹ ಡಿ.ವಿ. ಚಂದ್ರೇಗೌಡ ಅವರು ಮಾತಾಡ್ತಿದ್ದಾರೆ, ಬನ್ನಿ ನೋಡೋಣ. ಅವರ ಅಪೇಕ್ಷೆ ಏನಿತ್ತು ಅದಕ್ಕಾಗಿ ಹಾವನೂರು ಸಮಿತಿಯನ್ನು ನೇಮಕ ಮಾಡಿ ಹಿಂದುಳಿದ ವರ್ಗವನ್ನು ಗುರುತಿಸಿಕೊಂಡವರು. ಬಹಳ ಪ್ರಾಮುಖ್ಯವಾಗಿ ಉಳುವವನೇ ಹೊಲದೊಡೆಯ ಅಂಥೇಳಿ ಸುಮಾರು 8 ಲಕ್ಷ ಜನ ರೈತರಿಗೆ ಭೂಮಿ ಕೊಡಿಸೋ ಕಾರ್ಯದಲ್ಲಿ ನಾವು ಭಾಗಿಯಾಗಿದ್ದು. ಇಂಥ ಒಂದು ಭಾಗ್ಯ ಮತ್ತೊಮ್ಮೆ ಎಲ್ರಿಗೂ ಸಿಗೋದಿಲ್ಲ. ಅವರು ಈ ಹೋರಾಟಗಳಲ್ಲಿ ನಾವು ನೆನಪಿಸಿಕೊಳ್ಳಬೇಕಾದ್ದು ನಿರಂತರ ಹೋರಾಟ, ನಿರಂತರ ಎಂದೂ ಹಿಂದೆ ತಿರುಗಿ ನೋಡಿದವರಲ್ಲ, ಯಾವುದನ್ನು ಅಪೇಕ್ಷೆ ಪಟ್ಟವರಲ್ಲ, ಸಿಗೋ ತನಕ ಛಲದಿಂದ ಹೋರಾಟದವರು. ಅವರ ನಿಧನ ಅದು ಆತ್ಮೀಯರಿಗಷ್ಟೇ ಅರ್ಥವಾಗ್ತದೆ, ಅವ್ರನ್ನ ಹತ್ತಿರದಿಂದ ನೋಡಿದವರು ಅನುಭವಿಸೋರಿಗಷ್ಟೇ ಅರ್ಥವಾಗ್ತದೆ. ಹಾಗಂಥೇಳಿ ಅವರ ಆದರ್ಶಗಳನ್ನು ಮುಂದುವರಿಸಿಕೊಂಡು ಹೋಗೋದು ನಮ್ಮ ಗುರಿಯಾಗಬೇಕು. ಆ ದಿಸೆಯಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕರುಣಿಸಲಿ ಅಂಥೇಳಿ ಆ ದಯಾಮಯನನ್ನು ಅನನ್ಯ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೀವಿ. ಹಾಗೂ ಕುಟುಂಬ ವರ್ಗದವರು ಬಹಳ ದೊಡ್ಡ ಕುಟುಂಬ. ಅದು ಈಗ ಬಿಟ್ಟು ಹೋಗಿರೋ ಕುಟುಂಬ ನೆಪ, ಕುಟುಂಬ ಅವ್ರದ್ದು ಬಹಳ ದೊಡ್ಡದು. ಆ ದೊಡ್ಡ ಕುಟುಂಬಕ್ಕೆಲ್ಲ ಈ ಸಾಂತ್ವನವನ್ನು ಈ ಮೂಲಕ ಹೇಳ ಬಯಸ್ತೇನೆ. ವಿಶೇಷವಾಗಿ ಅವರ ಮನೆಯವರು ನಾವು ಒಂದೇ ಕುಟುಂಬದಿಂದ ಬಂದವ್ರ ಥರ ಬದುಕಿನುದ್ದಕ್ಕೂ ಇದ್ದವರು. ನಮಗೆಲ್ಲರಿಗೂ ನೋವಾಗಿದೆ. ಈ ದುಃಖವನ್ನು ಸಹಿಸ್ತಕ್ಕಂಥ ಶಕ್ತಿ ಅವ್ರಿಗೆ ಬರಲಿ ಅಂತೇಳಿ ಪ್ರಾರ್ಥನೆ. ನಮಸ್ಕಾರ. ಇವತ್ತು ಬಂಗಾರಪ್ಪನವರ ಒಂದು ಅಗಲಿಕೆಯಿಂದ ರಾಜ್ಯದ ಒಂದು ಹಿಂದುಳಿದ ವರ್ಗದ ನಾಯಕರು ನಮ್ಮನ್ನು ಇವತ್ತು ಅಗಲಿರೋದು ಒಂದು ದುಃಖದ ಸಂಗತಿ ಅಂತ ಹೇಳಬೇಕಾಗುತ್ತೆ. ಅವ್ರ ರಾಜಕೀಯ ಜೀವನದಲ್ಲಿ 40 ವರ್ಷ ರಾಜಕೀಯ ಜೀವನದಲ್ಲಿ ಬಡವರ ಬಗ್ಗೆ ಮತ್ತು ಹಿಂದುಳಿದ ವರ್ಗದವ್ರ ಬಗ್ಗೆ ಒಂದು ದಿಟ್ಟ ಹೋರಾಟಗಾರರು ಅಂದರೆ ಬಂಗಾರಪ್ಪನವರು ಅಂತ ಹೇಳಬೇಕಾಗುತ್ತೆ. ಅವರು ಯಾವುದೇ ಒಂದು ಇದಿಲ್ಲದೆ, ಆಸೆ ಆಕಾಂಕ್ಷೆ ಇಲ್ಲದೆ ಇವತ್ತು ರಾಜಕೀಯದಲ್ಲಿ 40 ವರ್ಷ ಈ ರಾಜ್ಯದಲ್ಲಿ ಹಲವಾರು ಬಡವರ ಕಾರ್ಯಕ್ರಮಕ್ಕೆ ಅವರು ಮುಖ್ಯಮಂತ್ರಿ ಇದ್ದಾಗಿರ್ಬೋದು, ಮಂತ್ರಿ ಇದ್ದಾಗಿರ್ಬೋದು, ಅವ್ರದ್ದೇ ಆದಂಥ ಒಂದು ಶೈಲಿನಲ್ಲಿ ಮಾಡಿದ್ದಾರೆ. ಅವರು ನೇರ ನುಡಿ ಒಂದು ರಾಜಕಾರಣಿ ಯಾರು ಇದ್ರಿ ರಾಜ್ಯದಲ್ಲಿ ಬಂಗಾರಪ್ಪನವರು ಅಂತ ಹೇಳಬೇಕಾಗುತ್ತೆ. ಅವರಿಗೆ ಒಳಗೊಂದು ಹೊರಗೊಂದಿರುವಂಥ ರಾಜಕಾರಣಿ ಎಲ್ಲ ನೇರವಾಗಿ ಇವತ್ತು ಹಲವಾರು ಅವರು ರಾಜಕೀಯ ಜೀವನದಲ್ಲೇ ಹೋರಾಟದಿಂದಲೇ ಬಂದಿರೋದು ಅಂತ ಹೇಳಬೇಕಾಗುತ್ತೆ. ಇವತ್ತು ನಮ್ಮ ರಾಜ್ಯದ 5 ಕೋಟಿ ಜನ ಇವತ್ತು ಅವರನ್ನು ಕಳ್ಕೊಂಡಿರೋದು ಒಂದು ದುಃಖ ಸಂಗತಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ದೇವ್ರನ್ನ ಪ್ರಾರ್ಥನೆ ಮಾಡಿ. ನಿಧನದಿಂದ ಒಬ್ಬ ಕಟ್ಟ ಸಮಾಜವಾದಿ ಮುಖಂಡನನ್ನು ಹಾಗೂ ಪ್ರಗತಿಪರ ವಿಚಾರಧಾರೆ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ. ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಅಧ್ಯಕ್ಷರಾಗಿ, ಮುಖ್ಯಮಂತ್ರಿಗಳಾಗಿ, ಮಂತ್ರಿಗಳಾಗಿ ಮತ್ತು ಅನೇಕ ಹುದ್ದೆಗಳನ್ನು ಅಲಂಕರಿಸಿ ಅವರು ತನ್ನದೇ ಆದಂಥ ರಾಜಕಾರಣವನ್ನು ಮಾಡಿದರು. ನಮ್ಮ ಜೊತೆಯಲ್ಲಿ ಅವರು ಮಂತ್ರಿಗಳಾಗಿದ್ದರು. ತದನಂತರ ಅವರು ಮುಖ್ಯಮಂತ್ರಿಗಳಾದರು. ಆ ಮುಖ್ಯಮಂತ್ರಿಗಳಾದಾಗಲೂ ಕೂಡ ನಾನು ಅವರ ಸಚಿವ ಸಂಪುಟದಲ್ಲಿ ಕಂದಾಯ ಮತ್ತು ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ಯದ ಮಂತ್ರಿಯಾಗಿ ಕೆಲಸವನ್ನು ನಿರ್ವಹಿಸ್ತಕ್ಕಂಥ ಅವಕಾಶ ನನಗೆ ಸಿಕ್ಕಿತ್ತು. ನಾವೆಲ್ಲರೂ ಒಂದು ಕ್ಯಾಬಿನೆಟ್ನಲ್ಲಿ ಇದ್ದರೂ ಕೂಡ, ಮಂತ್ರಿಯಾಗಿದ್ದರೂ ಕೂಡ ಎಲ್ಲರೂ ಸ್ನೇಹಿತರಾಗಿ ನಡ್ಕೊಳ್ತಿದ್ದೇವೆ ಮತ್ತು ಅವರು ನಡೆಸ್ಕೊಳ್ತಾ ಇದ್ದರು. ವಿಶೇಷವಾಗಿ ಅವ್ರ ಕಾರ್ಯಕ್ರಮ ಅಂದರೆ ಈ ಗ್ರಾಮೀಣ ಜನರಿಗೆ, ರೈತರಿಗೆ, ಬಡವರಿಗೆ ಕೊಟ್ಟಂಥ ನೀರಾವರಿ ಯೋಜನೆಗಳಿರ್ಬೋದು, ಪಂಪ್ ಸೆಟ್ಟಿನ ಮೇಲೆ ರಿಯಾಯಿತಿ ಇರ್ಬೋದು, ಆರಾಧನಾ ಯೋಜನೆ ಇರ್ಬೋದು, ಆಶ್ರಯ ಯೋಜನೆ ಇರ್ಬೋದು ಮತ್ತು ವಿಶ್ವ ಯೋಜನೆ ಇರ್ಬೋದು. ಇದೆಲ್ಲ ಯೋಜನೆಗಳು ನೇರವಾಗಿ
ಬಡವರಿಗೆ ತಲುಪತಕ್ಕಂಥ ಕೆಲಸವನ್ನು ಅವರು ಮಾಡಿದರು. ಕಾರಣಾಂತರದಿಂದ ನಮ್ಮ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಅವರು ಹೋದರು. ಅದಕ್ಕೆ ನಮ್ಮೆಲ್ಲರಿಗೂ ಕೂಡ ದುಃಖ ಆಯಿತು. ಆಮೇಲೆ ಅವರಿಗೂ ಕೂಡ ಪಶ್ಚಾತ್ತಾಪ ಆಗಿತ್ತು. ಮೊನ್ನೆ ಅವರಿಗೆ ನಾನು ನೋಡಬೇಕು ಅಂಥೇಳಿ 24ನೇ ತಾರೀಕು ಮಲ್ಯ ಹಾಸ್ಪಿಟ್ಲಿಗೆ ಹೋಗಿದ್ದೆ. ನನಗೆ ಈ ಸುದ್ದಿಯನ್ನು ದಿಲ್ಲಿಯಲ್ಲಿ ಗೊತ್ತಾಗಿತ್ತು. ಅವರ ಆರೋಗ್ಯ ಚೆನ್ನಾಗಿಲ್ಲ, ಸುಮಾರು 3 ವಾರದಿಂದ ಅಲ್ಲಿ ಆಸ್ಪತ್ರೆಯಲ್ಲಿದ್ದಾರೆ ಅಂಥೇಳಿ. ಆಮೇಲೆ ಡಾಕ್ಟ್ರುಗಳ ಅಡ್ವೈಸ್ ಮಾಡಿದ್ರು, ಈಗ ನೋಡ್ತಕ್ಕಂಥದ್ದು ಸೂಕ್ತ ಅಲ್ಲ ಸರ್, ಅವ್ರ ಕುಟುಂಬದ ಸದಸ್ಯರು ಬಂದ ಮೇಲೆ ತಾವು ಬರ್ಬೋದು ಅಂತ ಹೇಳಿದಾಗ ನಾನು ಅದನ್ನು ಪಾಲಿಸಿದೆ. ಆದರೆ ಇವತ್ತು ಅವರ ಈ ಒಂದು ಅಂತ್ಯಕ್ರಿಯೆಯಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ, ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದಂಥ ಒಂದು ಸಾಧನೆಯನ್ನು ಮಾಡಿದರು. ಹಿಂದುಳಿದ ವರ್ಗದ ಒಬ್ಬ ಧೀಮಂತ ನಾಯಕ ಅಂತ ಹೆಸರು ಪಡೆದಿದ್ದರು. ದೇವರಾಜ ಅರಸರ ಸರಿಸಮಾನವಾಗಿ ಹಿಂದುಳಿದ ವರ್ಗದ ಅಭಿವೃದ್ಧಿಗಾಗಿ ಕೆಲಸ ಮಾಡಿದರು. ಮುಖ್ಯಮಂತ್ರಿಗಳಾಗಿದ್ದಾಗ ಅನೇಕ ನೆನಪಿಟ್ಟುಕೊಳ್ಳಬಹುದಾದಂಥ ಜನಪರ ಕಾರ್ಯಕ್ರಮಗಳನ್ನು ಅವರು ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದರು. ಯಾವುದೇ ರಾಜಕೀಯ ಪಕ್ಷಕ್ಕೆ ಹೋದ ಸಹ ಅವರು ಚಾಪನ್ನು ಓದ್ತಾ ಇದ್ದರು, ಚುನಾವಣೆಯಲ್ಲಿ ಗೆಲ್ತಾ ಇದ್ದರು. ಅವ್ರಿಗೆ ಯಾವುದೇ ರಾಜಕೀಯ ಪಕ್ಷ ಮುಖ್ಯ ಅಲ್ಲ, ಆದರೆ ಅವರಿಂದ ಜನ ಇರ್ತಾಯಿದ್ರು. ಒಂದು ಬಾರಿ ಭಾರತೀಯ ಜನತಾ ಪಾರ್ಟಿಗೆ ಬಂದು ಸಂಸತ್ ಸದಸ್ಯರಾಗಿ ಅವ್ರ ಜೊತೆ ತುಂಬ ಒಡನಾಟ ನಮಗೋವರೆಗೂ ಇತ್ತು. ಇಂಥ ವ್ಯಕ್ತಿಯನ್ನು ಕಳ್ಕೊಂಡು ಕರ್ನಾಟಕ ರಾಜ್ಯ ಬಡವಾಗಿದೆ. ನಾಳೆ ದಿವಸ ಅವರ ಜನ್ಮಸ್ಥಳದಲ್ಲಿ ಅಂತಿಮ ಸಂಸ್ಕಾರ ನಡೀತಾ ಇದೆ. ಅಲ್ಲಿ ನಾವು ರಾಜಕೀಯ ಜೀವನದಲ್ಲಿ ಅತಿ ಕಡೆಯ ದುರ್ಬಲ ವರ್ಗದ ಜನತೆಯ ಪರವಾಗಿ ಹೋರಾಟ ಮಾಡಿದಂಥ ಮಹಾನ್ ಶಕ್ತಿ ಇವತ್ತು ನಮ್ಮನ್ನು ಬಿಟ್ಟಾಗಲಿದೆ. ಈ ಒಂದು ನಷ್ಟ ಬಡ ಜನತೆಗೆ, ಅದರಲ್ಲೂ ಸಹ ರೈತಾಪಿ ಜನಗಳಿಗೆ ತುಂಬಲಾಗದ ನಷ್ಟ ಆಗಿದೆ. ಮುಂದೆ ರಾಜ್ಯದ ರಾಜಕೀಯದಲ್ಲೂ ಸಹ ಒಬ್ಬ ಧೀಮಂತ ಹಾಗೂ ಭಾಳ ಧೈರ್ಯವಂತ, ನೇರವಾಗಿ ನುಡಿತಕ್ಕಂಥ ಮಹಾನ್ ನಾಯಕನನ್ನು ನಾವು ಕಳ್ಕೊಂಡಿದ್ದೇವೆ. ಬಂಗಾರಪ್ಪನವರು ನಾವಿಬ್ಬರು ಒಟ್ಟಿಗೆ ಶಾಸನಸಭೆಗೆ ಆಯ್ಕೆಯಾದವರು. ಒಟ್ಟಿಗೆ ಜನರಲ್ ಹಾಸ್ಟೆಲ್ನಲ್ಲಿ ಪಕ್ಕದ ಕೊಠಡಿ. ಸಂಗೀತದ ಬಗ್ಗೆ ಬಹಳ ಅಪಾರವಾದಂಥ ಅಭಿಮಾನ. ತಾವೇ ಬಂಗಾರಪ್ಪನವರೇ ಸ್ವತಃ ಹಾಡನ್ನ ಆಡ್ತಾ ಇದ್ರು. ದಕ್ಷ, ಮೇಧಾವಿ, ಗಟ್ಟಿ ರಾಜಕಾರಣಿ. 69ರಲ್ಲಿ ನಾವು ರಾಜ್ಯದ ಒಬ್ಬ ಹಿರಿಯ ರಾಜಕೀಯ ಮುಖಂಡ, ನಮ್ಮೆಲ್ಲರ ಸಮಕಾಲೀನ ವ್ಯಕ್ತಿ ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅವರು ಎಲ್ಲ ಅವರ ರಾಜಕೀಯ ನಿರ್ಣಯಗಳಲ್ಲಿ ಸ್ವಾಭಿಮಾನಕ್ಕೆ ಎಲ್ಲಾದರೂ ಚ್ಯುತಿ ಬಂದರೆ ಅದು ವಿರುದ್ಧ ಸಿಡಿದೆದ್ದು ನಿಂತಂಥ ಒಬ್ಬ ರಾಜಕೀಯ ಮುತ್ಸದ್ದಿ. ಆತ್ಮಗೌರವ ಕಳ್ಕೊಂಡು, ಸ್ವಾಭಿಮಾನ ಕಳ್ಕೊಂಡು ರಾಜಕೀಯ ಮಾಡಲಿಲ್ಲ. ಅವರು ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ಪಕ್ಷದ ಅಧ್ಯಕ್ಷರಾಗಿ ಹೊಸ ಪಕ್ಷಗಳನ್ನು ಕಟ್ಟೋದ್ರ ಜೊತೆಗೆ ನಾನಾ ರೀತಿಯಾದಂಥ ಸೇವೆ ಸಲ್ಲಿಸಿದ್ದಾರೆ. ಬಹುಮುಖ ಸೇವೆ ಅಂತ ಕರೀಬೋದು. ಅವರು ಕಾಗೋಡು ಹೋರಾಟದಿಂದ ಪ್ರಖ್ಯಾತಿಯಾದಂಥ ಒಬ್ಬ ವ್ಯಕ್ತಿ. ಅದರಿಂದ ಯಾವಾಗಲೂ ಬಡವರ ಪರವಾಗಲೇ ಅವರ ಹೋರಾಟ ಆಯಿತು. ಅವರ ಬಹುಮುಖ ಪ್ರತಿಭೆ, ಅದು ಶಟ್ಲ್ ಇರ್ಬೋದು, ಓದೋದಿರ್ಬೋದು, ಸಂಗೀತ ಇರ್ಬೋದು, ಅದು ರಾಜಕಾರಣದಲ್ಲಿ ಭಾಳ ವಿರಳ ಅನ್ನೋಂಥ ಒಂದು ವ್ಯಕ್ತಿತ್ವ. ಅದು ಕಳೆದ ಸುಮಾರು ದಿವಸಗಳಿಂದ ಅವರ ಆರೋಗ್ಯ ತೀವ್ರವಾಗಿ ಕೆಟ್ಟಿದ್ದು ಇವತ್ತು ತೀರೋಗಿದ್ದಾರೆ. ಅತ್ಯಂತ
ದೀರ್ಘ ಅನುಭವ ಉಳ್ಳ ಒಬ್ಬ ರಾಜಕಾರಣಿ. ಅವರ ಅನುಭವ ರಾಜ್ಯದ ಅಭಿವೃದ್ಧಿಗೆ, ರಾಜ್ಯದ ಅನೇಕ ಚಟುವಟಿಕೆ ಅಗತ್ಯ ಆಯಿತು. ಇವತ್ತು ಅವರು ತೀರ್ಕೊಂಡಿರೋದ್ರಿಂದ ಆ ಅನುಭವದ ಒಂದು ಕೊರತೆ, ಮಾರ್ಗದರ್ಶನ ಕೊರತೆ ನಮ್ಮ ರಾಜ್ಯ ಕಂಡ ಒಬ್ಬ ಅಪರೂಪದ ವರ್ಣರಂಜಿತ ರಾಜಕಾರಣಿ. ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತದೆ ಅನ್ನೋದೇನಾದರೂ ಅವ್ರಿಗೆ ಗೊತ್ತಾದರೆ ನೇರ ನುಡಿ, ತಾವು ತೆಗೆದುಕೊಂಡ ತೀರ್ಮಾನಗಳೇ ಒಂದು ರೀತಿಯ ಹೈಕಮಾಂಡ್ ಅನ್ನುವ ಭಾವನೆಯಲ್ಲಿ ಈ ರಾಜ್ಯಕ್ಕೆ ಮತ್ತು ನಮ್ಮಂಥ ಅನೇಕರಿಗೆ ಸ್ಫೂರ್ತಿದಾಯಕರಾಗಿದ್ದಂಥವರು. ಬಂಗಾರಪ್ಪನವ್ರನ್ನ ನಾನು ಕೂಡ ಸುಮಾರು ಒಂದು 25 ವರ್ಷಗಳಿಂದ ಬಲ್ಲವನಾಗಿದ್ದವನು. ಅವರ ದಿನಚರಿಯ ವ್ಯವಸ್ಥೆಯ ಹಿಂದುಳಿದ ವರ್ಗಗಳ ನಾಯಕರಾಗಿದ್ದಂಥ ಸಾರೆಕೊಪ್ಪ ಬಂಗಾರಪ್ಪನವರು ವಿಧಿವಶರಾಗಿರೋದು ನನಗೆ ವಿಪರೀತವಾದಂಥ ಶೋಕವನ್ನು ಉಂಟು ಮಾಡಿದೆ. ಅವರ ಆತ್ಮಕ್ಕೆ ಪರಮಾತ್ಮನು ಚಿರಶಾಂತಿಯನ್ನು ಕೊಡಲಿ. ಅವರ ಕುಟುಂಬ ವರ್ಗಕ್ಕೆ ಮತ್ತು ಅಪಾರವಾದ ಬಂಧು ಬಳಗಕ್ಕೆ, ಅಭಿಮಾನಿಗಳಿಗೆ ಈ ದುಃಖ ಭರಿಸುವಂಥ ಒಂದು ಶಕ್ತಿಯನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಬಂಗಾರಪ್ಪನವರಿಗೆ, ಅವರ ನೆನಪಿಗೆ ನನ್ನ ಅಶ್ರುಪೂರ್ಣ ಶ್ರದ್ಧಾಂಜಲಿಗಳು. ಅಂಥ ವರ್ಣಮಯ ವ್ಯಕ್ತಿತ್ವದ ರಾಜಕಾರಣಿನ ಕರ್ನಾಟಕದಲ್ಲಿ ನಾವು ಕಂಡಿಲ್ಲ. ಅವರು ಯಾವುದೇ ಹೋಗಿದ್ದೇ ದಾರಿ, ಆ ದಾರಿ ಒಳಗಡೆಯಲ್ಲಿ ಅವರು ತಮ್ಮ ಸ್ಪಷ್ಟವಾದಂಥ ಗುರುತುಗಳನ್ನು ಮೂಡಿಸಿ ಹೋದಂಥ ದೊಡ್ಡ ವ್ಯಕ್ತಿತ್ವ ಬಂಗಾರಪ್ಪನವ್ರದ್ದು. ಅದರಲ್ಲೂ ಸಮಾಜವಾದಿ ಚಳುವಳಿಯಿಂದ ಬಂದಿದ್ದರಿಂದ ಸಾಹಿತ್ಯ, ಸಂಸ್ಕೃತಿ, ಕಲೆ ಇವುಗಳಲ್ಲಿ ವಿಶೇಷವಾದಂಥ ಆಸಕ್ತಿ ಇದ್ದಂಥ ಅಪರೂಪದ ರಾಜಕಾರಣಿ. ಮತ್ತು ಹಿಂದುಳಿದ ವರ್ಗದವರ ಪರವಾಗಿ, ಅದರಲ್ಲೂ ದಲಿತರು, ಬಡವರು, ಹಿಂದುಳಿದವರ ಪರವಾಗಿ ಅಪಾರವಾದಂಥ ಬದ್ಧತೆ ಮತ್ತು ಕಾಳಜಿ ಇಟ್ಟುಕೊಂಡು ಅಧಿಕಾರದಲ್ಲಿದ್ದಾಗ ಅದನ್ನು ಅನುಷ್ಠಾನಕ್ಕೆ ತಂದಂಥ ದೊಡ್ಡ ಶಕ್ತಿ ಬಂಗಾರಪ್ಪನವರು. ಅದು ಭೂ ಸುಧಾರಣೆ ಇರ್ಬೋದು, ಅಥವಾ ಅವರ ಕನಸಿನ ಗುಡಿ ಕೈಗಾರಿಕೆಗಳಿಗೆ ಉತ್ತೇಜನ ಕೊಡೋದಿರ್ಬೋದು, ಆರಾಧನಾ ಅಂತ ಬಡದೇವರುಗಳಿಗೆ ಉತ್ತೇಜನ ಕೊಡುವಂಥ ಗ್ರಾಮೀಣದ್ದಿರ್ಬೋದು, ಇವೆಲ್ಲ ಅವರ ಹೊಸ ಕಲ್ಪನೆಯ, ಹೊಸ ಕನಸಿನ ಸಾಕಾರಗೊಂಡ ಕಾರ್ಯಕ್ರಮಗಳಾಗಿದ್ದವು. ನಮ್ಮ ಪಕ್ಷದಲ್ಲಿ ಅವರು ಕೊನೆಯ ದಿನಗಳಲ್ಲಿ ನಮ್ಮ ಪಕ್ಷದ ಒಳಗಡೆಯಲ್ಲಿ ನಮ್ಮ ಭಾಗ್ಯ, ನಮ್ಮ ಜೊತೆ ಕೆಲಸ ಮಾಡು, ನಾವು ಅವ್ರ ಜೊತೆ ಕೆಲಸ ಮಾಡುವಂಥ ಭಾಗ್ಯ ಸಿಕ್ತು. ಆ ದಿನಗಳಲ್ಲಿ ಅವರೊಬ್ಬ ಮಾಜಿ ಮುಖ್ಯಮಂತ್ರಿ ಆಗಿದ್ದು, ಇಷ್ಟು ದೊಡ್ಡ ವ್ಯಕ್ತಿತ್ವದ ರಾಜಕಾರಣಿ ಮುತ್ಸದ್ದಿಯಾಗಿದ್ದರೂ ಕೂಡ ನಮ್ಮ ಪಕ್ಷದ ಸಭೆಗಳಲ್ಲಿ, ಅದು 5 ಜನ ಸಭೆ ಇರಲಿ, 100 ಜನದ್ದಿರಲಿ, 1000 ಜನದ್ದಿರಲಿ, ಆ ಪಂಕ್ಚುಯಾಲಿಟಿ, ಕಾಲಕ್ಕಾಗಿ ಬರೋದು, ಎಲ್ಲ ಕಾರ್ಯಕರ್ತರ ಸಭೆಗಳಲ್ಲಿ ಭಾಗವಹಿಸೋದು, ಮಾರ್ಗದರ್ಶನ ಮಾಡೋದು, ಕಾರ್ಯಕರ್ತನಾಗಿ ಕೆಲಸ ಮಾಡುವಂಥ ಗುಣ ದೊಡ್ಡದು. ಎಲ್ಲಕ್ಕಿಂತ ವಿಶೇಷ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಒಂದು 3 ಜನ ರಾಜಕಾರಣಿಗಳಿದ್ದರು, ಇದ್ದಾರೆ. ಈಗ ದೇವೇಗೌಡರೊಬ್ಬರು ಈಗಿದ್ದಾರೆ, ಅವ್ರ ಸಮಕಾಲೀನರು. ಯಡಿಯೂರಪ್ಪನವರು, ಬಂಗಾರಪ್ಪನವರು, ದೇವೇಗೌಡರು, ಇವರು 3 ಜನ ಒಂದರೊಳಗಡೆ ಸಮಾನ ಮನಸ್ಕರು. ಏನಪ್ಪ ಅಂದರೆ ಕರ್ನಾಟಕನ ಇಂಚಿಂಚು ಅಂಗುಲ ನಡೆದಾಡೋದ್ರೊಳಗಡೆಯಲ್ಲಿ ಇವರು 3 ಜನ ಬಿಟ್ಟು ಇನ್ಯಾರೂ ನಿಸ್ಸೀಮರಿತ್ತಿಲ್ಲ. ಹಾಗಾಗಿ ಅತಿ ಹೆಚ್ಚು ಪ್ರಯಾಣ ಮಾಡ್ತಾ ಇದ್ದಂಥ, ಅತಿ ಹೆಚ್ಚು ಸಂಚಾರ ಮಾಡುವಂಥ ರಾಜಕಾರಣಿಗಳಲ್ಲಿ ಈಗ ಉಳಿದಿರೋರು ದೇವೇಗೌಡರು, ಯಡಿಯೂರಪ್ಪನವರು. ಬಂಗಾರಪ್ಪನವರು ಆ ಸಾಲಿಗೆ ಸೇರಿದವರು. ಅವರ ಆತ್ಮಕ್ಕೆ ಶಾಂತಿ ಕೊಡ್ತೀವಿ. I came to Bangalore on an occasion that was not anticipating this tragic event, the passing away of a very, very tall leader of Karnataka in our country. Shri Bangarappa ji is someone that I grew to know as a friend, as a comrade, and as someone who inspired the cause of all politicians who worked for the emancipation of the downtrodden, the upliftment of the poor and marginalized. And he was always, in every avatar during his very, very bright political career, he was always an inspiration. And I believe even in his passing away, his memory will remain an inspiration for a whole new generation of young people who will learn from the way he conducted himself with style, aplomb, and with great flourish. In fact,
my memories of Bangarappaji are just as much of the battles that he fought in Parliament and in the Assembly as indeed of the struggles that people had to make against him on the badminton court. A great friend, a great man, a great loss to Karnataka and the country. Thank you. ಕಲಾವಿದರು ಅಂದರೆ ಬಹಳ ಗೌರವ ಅವರಿಗೆ. ತುಂಬ ಒಳ್ಳೆ ವ್ಯಕ್ತಿ, ಆತ್ಮೀಯರು, ಜೊತೆಯಲ್ಲಿ ಛಲವಂತರು ಸಹ. ಇಂಥ ಯಾವತ್ತೂ ನಮ್ಮ ಜೊತೆಯಲ್ಲಿ ಇರ್ತಾರೆ. ಯಾರು ಎಲ್ಲೂ ಹೋಗಲ್ಲ, ನಮಗೆ ಕಾಣಿಸ್ಕೊಳ್ಳಲ್ಲ ಅಷ್ಟೇ. ಸೊ ಇಂಥ ಒಂದು ಸಂದರ್ಭದಲ್ಲಿ ಅವರ ಕುಟುಂಬದವರಿಗೆ ಆ ಭಗವಂತ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀವಿ. ಸುಮಾರು 4 ದಶಕಗಳ ಕಾಲ ಅವರ ಜೊತೆಯಲ್ಲಿ ರಾಜಕೀಯದ ಒಡನಾಟವನ್ನು ಮಾಡಿದ ನೂರಾರು ನೆನಪುಗಳು ನನ್ನ ಮನಸ್ಸಿಗೆ ಬರ್ತವೆ. ಕರ್ನಾಟಕ ರಾಜಕಾರಣದಲ್ಲಿ ಬಂಗಾರಪ್ಪನವರು ತಮ್ಮದೇ ಆದಂಥ ದಾಖಲೆಯನ್ನು ನಿರ್ಮಾಣ ಮಾಡಿ ಬಿಟ್ಟುಕೊಟ್ಟಿದ್ದಾರೆ.